ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಒಂದು ದೇವಸ್ಥಾನವನ್ನು, ಶಾಸನವನ್ನು, ವೀರಗಲ್ಲನ್ನು ತೋರಿಸ್ತಾ ಇಲ್ಲ. ಆದರೆ ತುಂಬ ವಿಶೇಷವಾಗಿರುವಂಥ ಒಂದು ಮನೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದು ಇರುವಂಥ ಊರು ಕಲ್ಲಳ್ಳಿ ಅಂತ, ಹುಣಸೂರು ತಾಲೂಕಿನ ಕಲ್ಲಳ್ಳಿ ಅಂತ ಒಂದು ಊರಿದು. ಈ ಊರಿನ ಒಂದು ಮನೆ ತುಂಬ ಫೇಮಸ್ಸು. ಯಾಕಂದರೆ ಈ ಊರಿನಿಂದ ಒಬ್ಬ ವ್ಯಕ್ತಿ ಕರ್ನಾಟಕಕ್ಕೆ ಚೀಫ್ ಮಿನಿಸ್ಟರ್ ಆಗಿದ್ರು. ಅದು 2 ಸರ್ತಿ ಚೀಫ್ ಮಿನಿಸ್ಟರ್ ಆಗಿದ್ರು. ಮತ್ತು ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದ ಆ ವ್ಯಕ್ತಿ ಇದೇ ಊರಿನವರು. ಅವರು ಬೇರೆ ಯಾರೂ ಅಲ್ಲ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಡಿ ದೇವರಾಜ ಅರಸ್ ಅವರು. ಅವರ ಮನೆ ನೋಡೋಕ್ಕೆ ಅಂತ ಬಂದಿದ್ದೀನಿ. ಈ ಊರಲ್ಲಿ ಒಂದು ಹೊಯ್ಸಳರ ಕಾಲದ ಜೈನ ಬಸದಿ ಕೂಡ ಇದೆ. ಆ ಬಸದಿ ನೋಡೋಕ್ಕೆ ಅಂತ ಬಂದಾಗ ಜೈನ ಬಸದಿ ಪಕ್ಕದಲ್ಲೇ ಅವ್ರ ಮನೆ ಕೂಡ ಇದೆ ಅಂತ ಗೊತ್ತಾಯಿತು. ಸೊ ಆ ಮನೇನ ಈ ವಿಡಿಯೋ ಮೂಲಕ ನಿಮಗೂ ಕೂಡ ಪರಿಚಯ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಮನೆ ಯಾವ ಥರ ಇದೆ. ಸ್ನೇಹಿತರೆ, ಹುಣಸೂರಿಂದ ನಾವು ಪಿರಿಯಾಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಕಲ್ಲಳ್ಳಿ ಅಂತ, ಕಲ್ಲಳ್ಳಿ ಮೈನ್ ರೋಡ್ ಸಿಗುತ್ತೆ ನಮಗೆ. ಆ ಮೈನ್ ರೋಡಲ್ಲಿ 1 ಕಿಲೋಮೀಟ್ರ್ ಒಳಗಡೆ ಬಂದರೆ ನಮಗೆ ಈ ಊರು ಸಿಗುತ್ತೆ, ಕಲ್ಲಳ್ಳಿ ಅಂತ. ತುಂಬ ಸುಂದರವಾಗಿರುವಂಥ ಒಂದು ಊರು, ಸುತ್ತಮುತ್ತ ಹಚ್ಚ ಹಸಿರಿನ ಒಂದು ವಾತಾವರಣ. ಅಂಥ ಒಂದು ವಾತಾವರಣದಲ್ಲಿ ಈ ಒಂದು ಮನೆ ಇದೆ. ತುಂಬ ಹಳೆಯ ಮನೆ ಇದು, ಹೆಂಚಿನ ಮನೆ ಇದು. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಹೆಂಚಿನ ಮನೆ ಇದು. ಈ ಮನೆಯ ಚಿತ್ರನ ನಾನು ದೂರದಿಂದ ತೆಗ್ದಿದ್ದೀನಿ. ನೋಡಿ, ದೂರಕ್ಕೆ ಮನೆ ಈ ಥರ ಕಾಣಿಸುತ್ತೆ. ನೋಡಿ, ಈಗ ನೋಡಿ ಈ ಮನೆ ಒಳಭಾಗಕ್ಕೆ ಹೋಗೋಣ. ನೋಡಿ, ಮನೆ ಒಳಭಾಗಕ್ಕೆ ಹೋಗೋಕೆ ಮೊದಲು ನೋಡಿ, ಇಲ್ಲಿ ಮೆಟ್ಲಿದೆ, 3-4 ಮೆಟ್ಲಿದೆ ಒಳಗಡೆ ಎತ್ತೋದಕ್ಕೆ. ಮತ್ತು 2 ಕಡೆ ಜಗಲಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಜಗಲಿ ಅಂತ ಹೇಳಿದ್ರೆ, ಇದು ಮರದ ಪಿಲ್ಲರ್ಸ್. ಇವು ಮೇಲ್ಗಡೆ ಹೆಂಚಿನ ಮಾಡಿಗೆ ಮರದ ಪಿಲ್ಲರ್ಸ್ ಸಪೋರ್ಟ್ ಕೊಟ್ಟಿದ್ದಾರೆ. ನೋಡಿ, ಒಳಭಾಗದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಂಥರ ತೊಟ್ಟಿ ಮನೆ ಇದು. ತುಂಬ ಸುಂದರವಾಗಿರೋ, ತುಂಬ ಪ್ರಶಾಂತವಾಗಿರುವಂಥ ವಾತಾವರಣ. ನೋಡಿ, ಇಲ್ಲಿ ಇದು ಮನೆಯ ಹಜಾರ. ಇದು ನೋಡಿ, ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಇದು ಹಜಾರ, ತೊಟ್ಟಿ ಮನೆ. ಇಲ್ಲಿ ಎಷ್ಟೊಂದು ಫೋಟೋಗಳಿದೆ ಅಂತ ಹೇಳಿದ್ರೆ, ನೋಡಿ ಅವರ ಯೌವನದಲ್ಲಿ ತೆಗೆದಂಥ ಒಂದು ಫೋಟೋ, ಅವರ ಬಹುಶಃ ಡಿಗ್ರಿ ಆದಂತಹ ಸಂದರ್ಭದಲ್ಲಿ, ಮತ್ತು ಅವರು ನೋಡಿ ಹಲವರ ಜೊತೆ ಫೋಟೋ ತೆಗೆಸಿರೋವಂಥದ್ದು, ಮತ್ತು ಅವರ ಶ್ರೀಮತಿ ಚಿಕ್ಕಮ್ಮಣ್ಣಿ ಅವ್ರ ಜೊತೆ ತೆಗೆಸಿರೋವಂಥ ಒಂದು ಫೋಟೋ, ಮತ್ತು ರಾಜ್ಕುಮಾರ್ ಅವ್ರ ಜೊತೆ ತೆಗೆಸಿರುವಂಥ ಒಂದು ಫೋಟೋ ಇಲ್ಲಿದೆ 1976ರಲ್ಲಿ. ಮತ್ತು ಯಾವುದೋ ಒಂದು ಗ್ರೂಪ್ ಫೋಟೋ ಇದೆ ನೋಡಿ. ಆ ರೀತಿಯಾಗಿ ಎಷ್ಟೊಂದು ಫೋಟೋಗಳನ್ನು ಇಲ್ಲಿ ನೆನಪಿಗೋಸ್ಕರ ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಮಲಗುವ ಕೋಣೆ, ಸೊ ಅವರು ಇಲ್ಲಿ ಮಲ್ಕೊಳ್ತಾ ಇದ್ದಂಥ ಒಂದು ರೂಮ್ ಇದು. ಸೊ ಇಲ್ಲಿ ಹಳೆಯ ಕಾಲದ ಕಪಾಟು, ಮತ್ತು ನೋಡಿ ಎಷ್ಟು ತಣ್ಣಗಿದೆ ಅಂತ ಹೇಳಿದ್ರೆ, ಇಲ್ಲಿ ಎ ಸಿನೇ ಬೇಕಾಗಿಲ್ಲ, ಅಷ್ಟು ತಣ್ಣಗಿದೆ ಒಳಭಾಗದಲ್ಲಿ. ಸೊ ಈ ಕಡೆ ಒಂದು ರೂಮ್ ಇದೆ, ಪೂಜಾ ಮಂದಿರ. ಸೊ ಇದು ಪೂಜಾ ಮಂದಿರ. ಸೊ ಇಲ್ಲಿ ನೋಡಿ, ದೇವರನ್ನು ಇಲ್ಲಿ ಪೂಜೆ ಮಾಡುವಂಥ ಒಂದು ಸ್ಥಳವಾಗಿ ಇಲ್ಲಿ ಬಳಕೆ ಮಾಡ್ತಾಯಿದ್ರು. ಹಾಗೆ ಈ ಕಡೆಗೆ ಬಂದರೆ ಅವರು ಮಲಗುವ ಕೋಣೆ ಇದು. ಸೊ ಅವರು ಬಳಸ್ತಾ ಇದ್ದಂತಹ ಪೀಠೋಪಕರಣಗಳು ಎಲ್ಲ ಇಲ್ಲಿದೆ. ಮತ್ತು ಕಪಾಟು ನೋಡಿ, ಕಪಾಟು, ಮರದ ಕಪಾಟು, ಮರದ ಬೀರುಗಳು, ಅವರ ಕನ್ನಡಿ, ಇದು ಮರದ ಬೀರು. ಮತ್ತು ಇಲ್ಲಿ ತೊಟ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ಇಂದ ಸರಪಳಿ ಹಾಕಿ ಇಲ್ಲೊಂದು ತೊಟ್ಲನ್ನು ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇವತ್ತಿಗೂ ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ತೊಟ್ಲಿದು. ನೋಡಿ ಸ್ನೇಹಿತರೆ, ಮೇಲ್ಭಾಗದಲ್ಲಿ ನೋಡಿ ಈ ಥರ ಇದೆ. ಇದು ಹೆಂಚಿನ ಮಾಡಿದು, ಹೆಂಚಿನ ಚಾವಣಿ, ತುಂಬ ಕೂಲಾಗಿದೆ. ಮತ್ತು ಇಲ್ಲಿ ಬಳೆಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ಇದು ಅವರು ಬಳಸ್ತಾ ಇದ್ದಂತಹ ಹಾಸಿಗೆ ಇರಬಹುದು. ಸೊ ಇದು ಅವರ ಮಲಗುವ ಕೋಣೆ. ಸೊ ನಾವು ಈ ಭಾಗಕ್ಕೆ ಬಂದರೆ ಇದು ಹಜಾರ. ಹಜಾರದಲ್ಲಿ ತೊಟ್ಟಿ ಮನೆ, ಅಂದರೆ ಮಳೆ ಮೇಲೆ ಬೀಳುವಂಥ ಮಳೆ ನೀರು ಸೀದಾ ಇಲ್ಲಿ ಬಂದು ಇಲ್ಲಿ ಬಿದ್ದು ಇಲ್ಲಿಂದ ಹೊರಗಡೆಗೆ ಹೋಗುವಂಥದ್ದು. ಸೊ ಮಳೆಗಾಲದಲ್ಲಿ ಇದರ ಏನು ಸೊಬಗಿರುತ್ತಲ್ಲ, ಅದನ್ನು ಸವಿಯೋದೇ ಒಂಥರ ಆನಂದ. ಮತ್ತು ಇಲ್ಲಿ ಸಹಪಾಠಿಗಳೊಡನೆ ದೇವರಾಜ ಅರಸ್ ಅವರು, ಮತ್ತು ಪ್ರಜ್ಞಾವಿಧಿ ಬೋಧನಾ ಸಮಾರಂಭದಲ್ಲಿ, ಮತ್ತು ಬೆಂಗಳೂರಿನ ಹೊಸಕೋಟೆ ಬಳಿ ರೈಲು ರಸ್ತೆ ಉದ್ಘಾಟನೆ, ರಸ್ತೆ ರೈಲು ಉದ್ಘಾಟನೆ, ಮತ್ತು 72ರಂದು ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಒಂದು ಫೋಟೋ. ಮತ್ತು ನೋಡಿ, ವಿಶೇಷವಾಗಿ 1973ರಲ್ಲಿ ಬೆಂಗಳೂರಲ್ಲಿ ಕರ್ನಾಟಕ ನಾಮಕರಣೋತ್ಸವ ಸಂದರ್ಭ, ಅಂದರೆ ಮೈಸೂರು ರಾಜ್ಯ ಅಂತ ಏನು ಕರೀತಾ ಇದ್ರು, ಅದನ್ನು ಕರ್ನಾಟಕ ಅಂತ ಚೇಂಜ್ ಮಾಡಿದಂತಹ ಒಂದು ಸಂದರ್ಭ. ಮತ್ತು ಅವರ ಕ್ಯಾಬಿನೆಟ್ ಸಚಿವರ ಜೊತೆ. ಸೊ ಇಲ್ಲಿ ಅವರ ಶ್ರೀಮತಿ ಮತ್ತು ಅವರ ದೇವರಾಜ ಅರಸ್ ಅವರ ದೊಡ್ಡ ದೊಡ್ಡ ಫೋಟೋಗಳನ್ನು ಇಟ್ಟಿದ್ದಾರೆ ನೋಡಿ. ಇವರು 1915 ಆಗಸ್ಟ್ 20ನೇ ತಾರೀಕು ಜನಿಸಿದ್ದು, ಮತ್ತು ಅವರು ನಮ್ಮನ್ನು ಅಗಲಿದ್ದು 1982ನೇ ಇಸ್ವಿ ಜೂನ್ 6ನೇ ತಾರೀಕು. ಸೊ ಇದು ಅವರ ಫೋಟೋ. ಸೊ ಇಲ್ಲಿ ಇನ್ನೂ ಕೆಲವು ಫೋಟೋಗಳಿದೆ ಅವರ ಕುಟುಂಬದವರ
ಫೋಟೋಗಳಿದ್ದಾವೆ. ಹಾಗೆ ಇಲ್ಲಿ ಅಡುಗೆ ಮನೆ ಇದೆ. ಅಡುಗೆ ಮನೆ ಯಾವ ಥರ ಇದೆ ನೋಡೋಣ. ನೋಡಿ, ಸಾಂಪ್ರದಾಯಿಕವಾದ ಅಡುಗೆ ಮನೆ. ಹಳ್ಳಿಗಳಲ್ಲಿ ಈಗಲೂ ಕೂಡ ನೀವು ಈ ರೀತಿಯ ಏನೋ ಮಣ್ಣಿನಲ್ಲಿ ಮಾಡಿರುವಂತಹ ಒಲೆಗಳನ್ನು ನೋಡಬಹುದು. ನೋಡಿ, ಇಲ್ಲಿ ಒಂದು 2 ಒಲೆ, ಈ ಕಡೆ ಸೌದೆ ಹಾಕುವಂಥದ್ದು, ಮೇಲ್ಭಾಗದಲ್ಲಿ ಮಡಿಕೆ ಅಥವಾ ಪಾತ್ರೆಗಳನ್ನು ಇಟ್ಟು ಅಡುಗೆ ಮಾಡೋದು. ಇದು ಹೊಗೆ ಹೋಗೋದಕ್ಕೆ ಮಾಡಿರುವಂಥ ಒಂದು ಪ್ಯಾಸೇಜ್. ಸೊ ಇದ್ರ ಮುಖಾಂತರ ಹೊರಗಡೆ ಹೊಗೆ ಹೋಗ್ತಿತ್ತು. ನೋಡಿ, ಮೇಲ್ಭಾಗದಲ್ಲೆಲ್ಲ ಬೆಳಕಿನ ವ್ಯವಸ್ಥೆಗೆ ಗ್ಲಾಸ್ ಹಾಕಿದ್ದಾರೆ. ನೋಡಿ, ಎಲ್ಲ ಹೆಂಚಿನ ಮಾಡು ತುಂಬ ತಣ್ಣಗಿದೆ ಸ್ನೇಹಿತರೆ. ಒಳಭಾಗದಲ್ಲಿ ಎ ಸಿನಲ್ಲಿ ಇರೋ ಥರ ಅನುಭವ ಆಗ್ತಿದೆ. ನೋಡಿ, ಇಷ್ಟು ಹಳೆಯ ಮನೇನ ಇನ್ನೂ ಉಳಿಸ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಇಲ್ಲೂ ಕೂಡ ಇನ್ನೂ ತುಂಬ ಫೋಟೋಗಳಿದ್ದಾವೆ ವಿದೇಶಿ ಗಣ್ಯರೊಂದಿಗೆ. ಮತ್ತು ಭಾರತ ಉಪರಾಷ್ಟ್ರಪತಿಗಳಾದ BD ಜತ್ತಿ ಅವ್ರ ಜೊತೆಗೆ ಒಂದು ಫೋಟೋ ಇಲ್ಲಿದೆ. ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ದಿನ ಅಲ್ಲಿಗೆ ಭೇಟಿ ಕೊಟ್ಟಿದ್ದು, ಮತ್ತು ಹುಣಸೂರು ಹತ್ರ ಒಂದು ಹಳ್ಳಿಗೆ ಭೇಟಿ ಕೊಟ್ಟ ಸಂದರ್ಭ, ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಸ್ಥಳಕ್ಕೆ ಭೇಟಿ ಕೊಟ್ಟದ್ದು, ಹಟ್ಟಿ ಚಿನ್ನದ ಗಣಿಗೆ ಭೇಟಿ ಕೊಟ್ಟ ಸಂದರ್ಭ ಇದು. ಸೊ ಆ ರೀತಿಯಾಗಿ ಇನ್ನೂ ಹಲವು ಫೋಟೋಗಳನ್ನು ಅವರು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಮತ್ತು ಇದು ಉಗ್ರಾಣ ಅಂದರೆ ಸ್ಟೋರ್ ರೂಮ್ ಥರ ಇಲ್ಲಿ ಬಳಕೆ ಆಗ್ತಿತ್ತು. ನೋಡಿ, ಎಲ್ಲಿ ನೋಡಿದ್ರು ಇಲ್ಲಿ ಮರದ ಪಿಲ್ಲರ್ಗಳನ್ನು ಮತ್ತು ಕಮಾನುಗಳನ್ನು ನಾವು ಇಡೀ ಮನೆ ಪೂರ್ತಿ ನೋಡ್ಬೋದು. ಅಷ್ಟು ಚೆನ್ನಾಗಿ ಇಲ್ಲಿ ಈ ಮನೆಯ ಅಲಂಕಾರ ಮಾಡಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಫೋಟೋ ಇದೆ. ರಕ್ಷಣಾ ಸಚಿವರಾದ ಬಾಬು ಜಗಜೀವನ್ ರಾಮ್ ಅವ್ರ ಜೊತೆ ಒಂದು ಹೆಲಿಕಾಪ್ಟರ್ ಇಲ್ಲಿದೆ, ಮತ್ತು ಅವರ ಫ್ಯಾಮಿಲಿ ಫೋಟೋ. ಸೊ ಇಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜೊತೆ ದೇವರಾಜ ಅರಸು ಅವರು, ಮತ್ತು JC ರಸ್ತೆಯಲ್ಲಿ, ಮತ್ತು ಅವರ ತಾಯಿಯವರಾದ ದೊಡ್ಡಮ್ಮಣ್ಣಿ ಅವರ ಒಂದು ಫೋಟೋ ಇದೆ. ಮತ್ತು ಅವರು ತೀರ್ಕೊಂಡಾಗ 1982ರಲ್ಲಿ ದೇವರಾಜ ಅರಸು ಅವರು ತೀರ್ಕೊಂಡಾಗ ತೆಗ್ದಾರಂಥ ಒಂದು ಫೋಟೋ ಇದು. ಸ್ನೇಹಿತರೆ, ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಈಗಾಗಲೇ ಹೇಳಿದಾಗೆ 1915ರಲ್ಲಿ ಅವರು ಜನಿಸಿದ್ದು. ನೋಡಿ, ವಿಶೇಷ ಏನಪ್ಪ ಅಂದರೆ, ಇವರು ಕರ್ನಾಟಕಕ್ಕೆ 2 ಬಾರಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಮೊದಲನೇ ಬಾರಿ 1972ರಿಂದ 77ರವರೆಗೂ, ಅಂದರೆ ಕರ್ನಾಟಕ ಅಂದರೆ ಮೈಸೂರು ರಾಜ್ಯ ಅಂತ ಕರೆಸ್ಕೊಳ್ಳೋಂಥ ಸಂದರ್ಭದಲ್ಲೂ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಆಮೇಲೆ ಇನ್ನೊಂದು ಸರ್ತಿ 1978ರಿಂದ 80ರವರೆಗೂ ಆವಾಗಲೂ ಕೂಡ ಒಂದು ಸರ್ತಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಮತ್ತು ಅವರು ತುಂಬ ಹೆಚ್ಚಿನ ಅವಧಿಗೆ ಚೀಫ್ ಮಿನಿಸ್ಟರ್ ಆಗಿ ಸೇವೆ ಸಲ್ಲಿಸಿದಂಥವರು ಅಂತ ಹೆಸರುವಾಸಿಯಾಗಿದ್ದಾರೆ. ಮತ್ತು ಇವರು MLA ಆಗಿ ಕೂಡ 1952ರಲ್ಲಿ MLA ಆಗ್ತಾರೆ. 10 ವರ್ಷಗಳ ಕಾಲ MLA ಆಗಿರ್ತಾರೆ. ಆಮೇಲೆ ನ್ಯಾಷನಲ್ ಕಾಂಗ್ರೆಸ್ಗೆ ಜಾಯ್ನ್ ಆಗಿರ್ತಾರೆ. 1969ರಲ್ಲಿ ಸಂಸ್ಥಾನ ಅಂದರೆ ಮೈಸೂರು ಕಾಂಗ್ರೆಸ್ ಇದರಿಂದ ಜಾಯ್ನ್ ಆಗಿ ಅವರು ಕಂಟೆಸ್ಟನ್ನು ಮಾಡ್ತಾರೆ. ಇವರು ಫಸ್ಟ್ ಟರ್ಮ್ ಚೀಫ್ ಮಿನಿಸ್ಟರ್ ಆಫ್ ಅಸೆಂಬ್ಲಿ 1972ರಿಂದ 77ರವರೆಗೂ 1ನೇ ಟರ್ಮು, ಸೆಕೆಂಡ್ ಟರ್ಮು 78ರಿಂದ 80ರವರೆಗೂ. ಸೊ ಈ 2 ಟರ್ಮ್ಗಳಲ್ಲಿ ಅವರು ಕರ್ನಾಟಕಕ್ಕೆ ಚೀಫ್ ಮಿನಿಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷ ಏನಪ್ಪ ಅಂದರೆ, ಇವರು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡೋದರಲ್ಲಿ ಇವರು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು. ಫ್ರೆಂಡ್ಸ್, ದೇವರಾಜ ಅರಸು ಅವರ ಮನೆ ಒಳಭಾಗ ನೋಡಿದ್ವಲ್ಲ, ಇಲ್ಲಿ ಮನೆ ಎಂಟ್ರೆನ್ಸಲ್ಲೇ ಅವರ ಒಂದು ಹೆಸರಿರುವಂಥ ಒಂದು ಬೋರ್ಡ್ ಹಾಕಿದ್ದಾರೆ, ಶ್ರೀ D ದೇವರಾಜ ಅರಸ್ ಎಕ್ಸ್ ಚೀಫ್ ಮಿನಿಸ್ಟರ್ ಅಂತ. ನೋಡಿ, ಇದು ಮನೆ ಪ್ರವೇಶ ದ್ವಾರ. ಇದು ನೋಡಿ, ಆವಾಗಲೇ ದೂರಕ್ಕೆ ಬಿಸಿಲಿದ್ದರಿಂದ ಸರಿಯಾಗಿ ಮನೆಯ ಪೂರ್ಣ ಚಿತ್ರ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ನೋಡಿ, ಈಗ ಇಲ್ಲಿಂದ ಕಾಣುತ್ತೆ. ನೋಡಿ, ಇದು ಮನೆ ಮುಂಭಾಗದಿಂದ ಕಾಣುವಂಥ ಒಂದು ನೋಟ. ನೋಡಿ, ಎಷ್ಟು ಚೆನ್ನಾಗಿದೆ. ಈ ಮನೆ ಎಡಭಾಗಕ್ಕೆ ಒಂದು ದನದ ಕೊಟ್ಟಿಗೆ ಕೂಡ ಇದೆ ಅವರದ್ದು. ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡೋಣ. ನೋಡಿ, ಗೇಟ್ ಓಪನ್ ಮಾಡ್ಕೊಂಡು ಹೋದರೆ ಅವ್ರದ್ದು ದನದ ಕೊಟ್ಟಿಗೆ ಕಾಣಿಸುತ್ತೆ. ಅದೇ ಹಸುಗಳಿಲ್ಲ, ಇವಾಗ ಯಾರು ನೋಡೋರಿಲ್ಲ. ನೋಡಿ, ಇಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ, ನೋಡಿ, ಆ ಕಡೆಯಿಂದ ಇಲ್ಲಿವರೆಗೂ, ನೋಡಿ ಅಲ್ಲಿವರೆಗೂ ಕೊನೆವರೆಗೂ ಹಸುಗಳನ್ನು ಕಟ್ಟಾಕುವಂಥ ಒಂದು ವ್ಯವಸ್ಥೆ ಅವಾಗಲೇ ಮಾಡ್ಕೊಂಡಿದ್ರು. ಮತ್ತು 2 ಕಡೆ ಇಲ್ಲಿ ನೋಡಿ, ಇಲ್ಲ ಹುಲ್ಲು ಮತ್ತು ನೀರನ್ನು ಹಸುಗಳಿಗೆ ಕೊಡುವಂಥ ವ್ಯವಸ್ಥೆ, ಮತ್ತು ಇಲ್ಲಿ ಹಸುಗಳ ಕೊರಳಿಗೆ ಕಟ್ಟಿರುವಂಥ ಒಂದು ಹಗ್ಗವನ್ನು ಕಟ್ಟೋದಕ್ಕೆ ಮಾಡಿರುವಂಥ, ನೋಡಿ ಎಷ್ಟು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಮೇಲ್ಭಾಗದಲ್ಲಿ ಕೂಡ ನಾವು ಹೆಂಚಿನ ಒಂದು ಮಾಡನ್ನು ನೋಡ್ಬೋದು. ಸೊ ಬಿದಿರಿನ ಮರ ಮತ್ತು ಪೀಸಿಗಳನ್ನು ಹಾಕಿ ಈ ಒಂದು ಮಾಡನ್ನು ಗಟ್ಟಿ ಮಾಡಿ ಭದ್ರ ಮಾಡಿದ್ದಾರೆ. ಅದರಿಂದ ಇಲ್ಲಿ ಮಳೆ ಬಂದರೂ ಕೂಡ, ಎಂಥ ಮಳೆ ಬಂದರೂ ಕೂಡ ಇಲ್ಲಿ ಸೋರೋದಿಲ್ಲ. ಸೊ ಅಷ್ಟು ಗಟ್ಟಿಯಾಗಿ ಇಲ್ಲಿ ಚಾವಣಿನ ಮಾಡಿದ್ದಾರೆ. ಮತ್ತು ನೋಡಿ, ಕಲ್ಲಿನ ಪಿಲ್ಲರ್ಗಳು, ಅದ್ರ ಮೇಲ್ಗಡೆ ಮರದ ತೊಲೆಗಳು, ಅದ್ರ ಮೇಲ್ಗಡೆ ಹೆಂಚಿನ ಒಂದು ಮಾಡು. ಸೊ ಎಷ್ಟು ವ್ಯವಸ್ಥಿತವಾಗಿ ಮಾಡಿರೋಂಥ ಒಂದು ದನದ ಕೊಟ್ಟಿಗೆ ಇದು. ಸೊ ಈ ಮೂಲ ಅವರು ಮನೆ ಏನಿತ್ತು ವಾಸ ಮಾಡ್ತಾ ಇದ್ದಿದ್ದು, ಆ ಮನೆ ಪಕ್ಕದಲ್ಲೇ ಇದನ್ನು ನಿರ್ಮಾಣ ಮಾಡಿದ್ದಾರೆ.
ಸ್ನೇಹಿತರೆ, ನೀವು ಇಷ್ಟೊತ್ತು ನೋಡಿದ್ದು ಕಲ್ಲಳ್ಳಿಯ ಡಿ ದೇವರಾಜ್ ಅರಸ್ ಎಕ್ಸ್ ಚೀಫ್ ಮಿನಿಸ್ಟರ್ ಅವರ ಮನೆ. ಇದು ಹುಣಸೂರು ಮತ್ತು ಪ್ರಿಯಾಪಟ್ಟಣ ಮಧ್ಯೆ ಕಲ್ಲಳ್ಳಿ ಅಂತ ಸಿಗುತ್ತೆ. ಅಲ್ಲಿಂದ ಮೇನ್ ರೋಡಿಂದ ಒಳಭಾಗಕ್ಕೆ 1 ಕಿಲೋಮೀಟರ್ ಬಂದರೆ ನೀವು ಈ ಊರಿಗೆ ಬರ್ತೀರಾ. ಅಲ್ಲಿ ಮೇನ್ ರೋಡಲ್ಲೇ ಒಂದು ದೊಡ್ಡ ಆರ್ಚ್ ಹಾಕಿದ್ದಾರೆ, ದೇವರಾಜ್ ಅರಸ್ ಅವರ ಕಲ್ಲಳ್ಳಿ ಅಂತ. ಸೊ ಇದನ್ನು ಅರಸು ಕಲ್ಲಳ್ಳಿ ಅಂತ ಕರೆಯೋಷ್ಟು ಮಟ್ಟಿಗೆ ಇದು ಫೇಮಸ್ ಆಗಿದೆ. ಸೊ ನೀವು ಈ ಊರಿಗೆ ಬಂದರೆ ಜೈನ ಬಸದಿ ಪಕ್ಕದಲ್ಲೇ ಇವ್ರ ಮನೆ ಇದೆ. ಸೊ ದಯವಿಟ್ಟು ಒಂದಿನ ಈಗ ಬನ್ನಿ. ಯಾಕಂದರೆ ನಮ್ಮ ಪಾರಂಪರಿಕ ಮನೆಗಳು ಯಾವ ಥರ ಇರ್ತವೆ ಅಂತ ನಮ್ಮ ಇಂದಿನ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ಅದು ಹಳ್ಳಿ ವಾತಾವರಣದಲ್ಲಿ ಇಂಥ ಮನೆ ಸಿಗೋದು ತುಂಬ ಅಪರೂಪ. ಅದು ತೊಟ್ಟಿ ಮನೆ, ಪಕ್ಕದಲ್ಲೇ ದನದ ಕೊಟ್ಟಿಗೆ, ಮತ್ತು ದೇವರಾಜ ಅರಸು ಅವರ ನೆನಪಿಗೋಸ್ಕರ ಹಾಕಿರೋಂಥ ಹಲವಾರು ಫೋಟೋಗಳು ಈ ಮನೆಯಲ್ಲಿದ್ದಾವೆ. ಸೊ ನಿಮ್ಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.